ಥ್ಯಾಂಕ್ ಯು ಸೋ ಮಚ್. ಓಕೆ, ಎಲ್ಲಿ ಮಗಳು ಬಿಟ್ಟು ಬಂದ್ಬಿಟ್ಟಿದ್ದೀರಾ? ಬಾಲ ಕರ್ಕೊಂಡ್ ಬಂದಿಲ್ಲ ಇವತ್ತು. ಮೇಡಮ್, ಮೊಬೈಲ್ ಬಂದ್ರೆ ಚಾರ್ಜರ್ ಜೊತೆ ಬರ್ಬೇಕನ್ನೋದು ಗೊತ್ತಿಲ್ವಾ ನಿಮ್ಗೆ? ಬರ್ಬೇಕಿತ್ತು, ಕಾರಣಾಂತರಗಳಿಂದ ಬಂದಿಲ್ಲ. ಚೆನ್ನಾಗಿದ್ದೀರಾ ಅಕ್ಕ? ಸೂಪರ್. ನೀವ್ ಹೇಗಿದ್ದೀರಾ? ನಡೀತಿದೆ ಲೈಫು? ಚೆನ್ನಾಗಿ ನಡೀತಾ ಇದೆ. ನನಗೋಸ್ಕರ ಏನ್ ತಗೊಂಡ್ಬಂದಿದ್ದೀರಾ? ಹಾಲ್ ಮೆಣಸಿನ ಸಾರು ಅಂತ. ಸೂಪರ್. ಓಕೆ, ಇವತ್ತು ನಮ್ಮ ಸಾರಿಕಾ ಅವರು ಮಾಡ್ತಾ ಇದ್ದಾರೆ ಹಾಲ್ ಮೆಣಸಿನ ಸಾರು ಅಂತ. ಜಸ್ಟ್ ನಮ್ಗೀಗ ಬೇಕಾಗಿರೋದು ಫಸ್ಟ್ ಒಂದ್ ಮಿಕ್ಸಿ ಜಾರು. ಹೌದಾ? ಫಸ್ಟ್ ಒಂದ್ ಸ್ಪೂನ್ ಸಿಗ್ಬೋದಾ? ಡೆಫಿನೆಟ್ಲಿ. ಒಂದ್ ಯಾಕೆ, ಡಜನ್ ಇದೆ, ತಗೊಳ್ಳಿ. ಸೊ ಇದಕ್ಕೆ ಫಸ್ಟು ಒಂದು 3/4 ಸ್ಪೂನ್ ಅಷ್ಟು ಕಾಳು ಮೆಣಸು. ಓಕೆ. ಸೊ 1 ಸ್ಪೂನ್ ಅಷ್ಟು ಜೀರಿಗೆ. ಓಕೆ. ಇದನ್ನ ಹಾಕಿ ಕ್ರಶ್ ಮಾಡ್ಬೇಕು. ಓಕೆ, ಇವತ್ತು ನಮ್ಮ ಮೆಣಸಿನ ಸಾರನ್ನ ಮಾಡೋದಕ್ಕೆ ಬೋರೋಸಿಲ್ ಅವರ ಮಿಕ್ಸಿನ ಯೂಸ್ ಮಾಡ್ತಾ ಇದ್ದೀವಿ. ಬನ್ನಿ. ಓಕೆ, ಸಾರಿಕಾ ಅವರೇ ನೋಡಿ, ನಿಮ್ಮ ಪೌಡರ್ ಆಗಿದೆಯಾ? ಓ, ಸೂಪರ್ ಆಗಿ ಕ್ರಶ್ ಮಾಡಿದೀರಾ. ಒಂದು ಬಾಣ್ಲಿ ಕೊಡ್ತೀರಾ? ಒಂದು ಬಾಣ್ಲಿ ಕೊಡಿ. ಸರಿ, ಇದಕ್ಕೆ 1-2 ಸ್ಪೂನು ತುಪ್ಪ ಹಾಕೊಳ್ತೀನಿ. ಸಾಕು. ಕಾದ್ಮೇಲೆ ಸಾಸಿವೆ, ಸ್ವಲ್ಪ ಸಾಸಿವೆ ಒಗ್ಗರಣೆ ತರ. ಸಾರಿಕಾ ಅವರೇ, ಅಡಿಗೆ ಮಾಡ್ಬೇಕಾದ್ರೆ ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಮಿಸ್ ಆಗಿದ್ಯಾ? ಆಗಿದೆ, ಬೇಕಾದಷ್ಟಲ್ಲಿ. ನಾನೇನ್ ಮಾಡ್ತೀನಿ ಅಂತ ಅಂದ್ರೆ, ಹತ್ತಿರದಲ್ಲಿರೋ ಸ್ಮಾರ್ಟ್ ಬಜಾರ್ಗೆ ಹಿಂಗೋಗಿ ಹಂಗೆ ಬಂದ್ಬಿಡ್ತೀನಿ. ಬಿಕಾಸ್ ಸ್ಮಾರ್ಟ್ ಬಜಾರ್ ಎಲ್ಲಾ ಕಡೆಗೂ ಅದಕ್ಕೆ. ಓಕೆ, ನೆಕ್ಸ್ಟ್ ಟೈಮ್ ನಾನು ಹೋಗ್ತೀನಿ. ಈಗ ಕರ್ಬೇವಿನ ಸೊಪ್ಪು ಹಾಕ್ತೀನಿ. ನೆಕ್ಸ್ಟು 1-2 ಹಸಿಮೆಣಸು. ಇದಾದ್ಮೇಲೆ ನಾವು ಕ್ರಶ್ ಮಾಡ್ಕೊಂಡಿದೀವಲ್ಲ ಈ ಪೌಡ್ರು, ಜಸ್ಟ್ 1 ಸ್ಪೂನ್ ಹಾಕ್ತೀನಿ. ಸಾಕು. ಸೊ ಇದಕ್ಕೆ ನೀರು ಹಾಕಿ ಇದು ಸ್ವಲ್ಪ ಕುದಿಬೇಕು, ಚೆನ್ನಾಗಿ ಕುದಿಬೇಕು. ಓಕೆ. ಸೊ ನಿಮ್ಮ ಕ್ರಸ್ಸು ಎಲ್ಲಿ ಸಿಕ್ಕರು ನಿಮ್ಗೆ? ನನ್ನ ಕಸಿನ್ ಮನೆಗೆ ಅವ್ರ ಹಸ್ಬೆಂಡ್ ಫ್ರೆಂಡು, ಸೊ ಹಂಗೆ ಸಿಕ್ಕಿದ್ದು. ಕುದಿತಾ ಇದೆಯಲ್ಲ, ಒಂಚೂರು ಉಪ್ಪು ಹಾಕ್ತೀನಿ. ನಾರ್ಮಲಿ ಹಾಲ್ ಮೆಣಸಿನ ಸಾರು ಅಂದ ಕೂಡಲೇ ಉಪ್ಪು ಹಾಕಲ್ಲ ಅನ್ಕೋತಾರೆ, ಬಟ್ ಉಪ್ಪು ಹಾಕಬೇಕು. ಓಕೆ. ನೆಕ್ಸ್ಟು ಬೆಲ್ಲ. ಇದೇ ಟೇಸ್ಟ್ ಕೊಡೋದು, ತುಂಬಾ ಚೆನ್ನಾಗಾಗೋದು. ಮಕ್ಕಳು ಆಕ್ಚುಲಿ ಖುಷಿ ಪಟ್ಟು ತಿನ್ನೋದೇ ಈ ಸ್ವೀಟಿಗೋಸ್ಕರ. ಸೊ ಬೆಲ್ಲ 1-2 ಸ್ಪೂನ್ ಹಾಕ್ತಿದ್ದೀನಿ. 2 ಸ್ಪೂನಾ? ಎಸ್. ಓಕೆ. ಕಾಳು ಮೆಣಸಿದೆ ಅಲ್ಲ, ಸೊ ಅದಕ್ಕೋಸ್ಕರ. ಯಾವ ಕಾರ್ಡ್ಗೆ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಜಾಸ್ತಿ ಇದೆ? ಸ್ವಲ್ಪ ತಲೆ ಕೆಲಸ ಕೊಡಿ. ಆ ಮೆಣಸಿನ ಸಾರ್ದು ಹೊಗೆ ಹಿಂಗೆ ತಗೊಳ್ಳಿ, ಸ್ವಲ್ಪ ತಲೆ ಓಡ್ಬೋದೇನೋ. ಮೆನ್ಯೂ ಕಾರ್ಡ್. ಅವ್ರು ಎಷ್ಟು ಚೀಪಾಗಿ ನೋಡ್ತಾ ಇದ್ದಾರೆ ನನ್ನ, ಅಂದ್ರೆ ಇವಳನ್ನ ಏನ್ ತಗೊಂಡು ತುಚ್ಚಿ ಸಾಯಿಸ್ಲಿ. ಇಲ್ಲ, ಚೆನ್ನಾಗಿತ್ತು ಜೋ. 10 ರೂಪಾಯಿ ಕೊಡ್ತೀನಿ ಜೋ, ಚೆನ್ನಾಗಿತ್ತು ಅಂತ ಹೇಳಿ ಪ್ಲೀಸ್. ಹೇಳ್ದಲ್ಲ, ಚೆನ್ನಾಗಿತ್ತು ಜೋ, ಸೂಪರ್ ಆಗಿತ್ತು. ಈಗ ನಾನೇ ನಿಮ್ಮ ಮಗಳು ಬೃದ್ಧಿನಿ ಅಂತ ಅನ್ಕೊಳ್ಳಿ. ಆಫ್ ದ ಕ್ಯಾಮ್ರಾ ನೀವೇನೇನು ಕಾಮಿಡಿ ಮಾಡ್ತೀರಾ ಅದನ್ನ ಇವಾಗ ನನ್ತೆ ಮಾಡಿ ತೋರಿಸ್ಬೇಕು. ಅಯ್ಯೋ ಗುಂಡು, ಬಾರ ಬಾಲ್ ಬಾಲ್ ಬಾಲ್. ಅಯ್ಯೋ ಅಯ್ಯೋ, ಸಾಕು. ಅಮ್ಮ ಬೃದ್ಧಿನಿ, ನೀನು ಒಳ್ಳೆ ಆಕ್ಚುಲಿ ಅವಳು ಹಿಂಗ್ ಮಾಡಲ್ಲ. ಮಾವನ ನೋಡ್ದಂಗೆ ಅಯ್ಯಪ್ಪ ದೇವ್ರ. ನೀವು ಸರಿ ಮಾಡಿಲ್ಲ ಆಕ್ಟಿಂಗು. ಅವಳಾದ್ರೆ ಹತ್ತ ಹಾರ್ತಿದ್ಲು ನನ್ ಮೇಲೆ, ನೀವೇನ್ ಅಲ್ಲಿ ನಿಂತ್ಕೊಂಡಿದ್ದೀರಾ? ಹೌದಾ? ಇದೀಗ ಆಗಿದೆ. ಸೊ ಇದಕ್ಕೆ ಈಗ ಕಾಯಿಸಿರೋ ಹಾಲನ್ನ ಹಾಕೋತಾ ಇದೀನಿ. ಕಾಯಿಸಿ ಆರಿಸಿರೋ ಹಾಲು? ಹೌದು, ಕಾಯಿಸಿ ಆರಿಸಿರೋ ಹಾಲು. ಬಿಕಾಸ್ ಏನಂದ್ರೆ ಇದು ತುಂಬಾ ಬಿಸಿ ಇದ್ರೆ ಹಾಕಿದ ಕೂಡಲೇ ಒಡೆದು ಹೋಗುತ್ತೆ. ಬಿಕಾಸ್ ಬೆಲ್ಲ ಇರತ್ತಲ್ವಾ ಅದ್ರಲ್ಲಿ, ಅದಕ್ಕೋಸ್ಕರ ಹಾಕಿದ ಕೂಡಲೇ ಒಡೆಯುತ್ತೆ. ಕಾಯಿಸಿ ಆರಿಸಿ ಇಟ್ಕೊಂಡಿರೋ ಹಾಲನ್ನ ಸೇರ್ಸ್ಕೊತಾ ಇದೀನಿ. ಹಾಲು ಹಾಕಿದ್ಮೇಲೆ ಕುದ್ಸಕ್ ಹೋಗ್ಬಾರ್ದು. ಸೊ ಹಾಲು ಹಾಕಿ ಜಸ್ಟ್ ಫ್ಲೇಮ್ನ ಆಫ್ ಮಾಡಿ. ಇಷ್ಟೇ. ಇದನ್ನ ಅನ್ನದ ಜೊತೆ ಬೇಕಾದ್ರೂ ತಿನ್ಬೋದು, ಇಲ್ಲ ಹಾಗೆ ಕುಡಿಲೂಬಹುದು. ನಮ್ ಕಡೆ ಮಕ್ಳಿಗೂ ಮಾಡ್ಕೊಡ್ತಾರೆ, ಬಾಣಂತೀರ್ಗೂ ಮಾಡ್ಕೊಡ್ತಾರೆ. ಹಾಲ್ ಮೆಣಸಿನ ಸಾರು ರೆಡಿ ಇದೆ. ಇದನ್ನ ಈ ಬೌಲಿಗೆ ಹಾಕೊಳ್ಳೋಣ. ಓಕೆ. ಈಗ ಈ ಹಾಲ್ ಮೆಣಸಿನ ಸಾರು ರೆಡಿ ಇದೆ. ಥ್ಯಾಂಕ್ ಯು. ಓಕೆ, ಸಾರಿಕಾ ಅವರೇ, ಟೇಸ್ಟ್ ಮಾಡೋಣ. ಓಕೆ. ಒಂಥರ ಮಜಾ ಇದೆ ಇದು. ಚೆನ್ನಾಗಿದೆಯಾ? ಒಂಥರ ಸ್ವೀಟ್ ಆಗಿ, ಖಾರವಾಗಿ. ಟ್ರೈ ಮಾಡ್ತೀರಾ? ಆಕ್ಚುಲಿ ತುಂಬಾ ಇಷ್ಟ ಆಯ್ತು. ಇಲ್ಲಿ ಮಾಡಿದ್ದು ಇನ್ನೂ ಇಷ್ಟ ಆಯ್ತು. ಹೌದಾ? ಹೌದು. ವಾವ್. ಇವತ್ತು ನಮ್ಮ ಸಾರಿಕಾ ಅವರ ಹಾಲ್ ಮೆಣಸಿನ ಸಾರಿಗೆ ನನ್ನ ಕಡೆಯಿಂದ ಹೊಡಿಶಾವ್ಗೆ ಆಗಿ ಮಜ್ಗಿ.
ಹಾಲು ಮೆಣಸಿನ ಸಾರು ಮಾಡುವ ವಿಧಾನ. ಮೊದಲಿಗೆ ಒಂದು ಸಣ್ಣ ಮಿಕ್ಸಿ ಜಾರಿಗೆ 3/4 ಚಮಚ ಕಾಳು ಮೆಣಸು, 1 ಚಮಚ ಜೀರಿಗೆ ಹಾಕಿ ಪುಡಿ ಮಾಡಿಟ್ಟುಕೊಳ್ಳಿ. ಈಗ ಒಂದು ಬಾಣಲೆಗೆ 2 ಚಮಚ ತುಪ್ಪ ಹಾಕಿ ಕಾಯಲು ಬಿಡಿ. ತುಪ್ಪ ಕಾದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು, 2 ಒಣಮೆಣಸಿನಕಾಯಿ, ಪುಡಿ ಮಾಡಿಟ್ಟುಕೊಂಡ ಮಸಾಲೆಯನ್ನು 1 ಚಮಚ ಸೇರಿಸಿ ನೀರು ಹಾಕಿ ಚೆನ್ನಾಗಿ ಕುದಿಯಲು ಬಿಡಿ. ಕುದಿಯುವಾಗ ರುಚಿಗೆ ತಕ್ಕಷ್ಟು ಉಪ್ಪು, 2 ಚಮಚ ಬೆಲ್ಲದ ಪುಡಿ ಹಾಕಿ ಮೀಡಿಯಂ ಫ್ಲೇಮ್ ನಲ್ಲಿ ಕುದಿಸಿಕೊಳ್ಳಿ. ಈಗ ಕಾಯಿಸಿ ಹಾರಿಸಿದ ಒಂದು ಲೋಟ ಹಾಲನ್ನು ಸೇರಿಸಿದರೆ ಬಿಸಿ ಬಿಸಿಯಾದ ಹಾಲು ಮೆಣಸಿನ ಸಾರು ಸವಿಯಲು ಸಿದ್ಧ. ಓಕೆ ಸಾರಿಕಾ ಅವರೇ, ಅಷ್ಟು ಚಿಕ್ಕ ಮಗು ಇದ್ರು ನಮಗೋಸ್ಕರ ಸಮಯ ಮಾಡಿಕೊಂಡು ನಿಮ್ಮ ಅಮೂಲ್ಯವಾದ ಸಮಯ ನಮ್ಗೆ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಈ ಅವಕಾಶ ಕೊಟ್ಟಿದ್ದಕ್ಕೆ ಸಣ್ಣ ಉದಯಕ್ಕೆ ಕೂಡ ಥ್ಯಾಂಕ್ ಯು ಸೋ ಮಚ್. ಅವಾಗ ನಮ್ಮ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಬರ್ತಾ ಇರಿ. ದಿನ ಇನ್ಮೇಲೆ ಮಿಸ್ ಮಾಡದೆ ನೋಡ್ತಾ ಇರಿ.